ಹೈ ಫ್ಯಾಮ್, ವೆಲ್ಕಮ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಫಿಟ್ನೆಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಎಂಡ್ ಆಯಿತು ಅನ್ನೋದನ್ನ ಹೇಳೋಣ ಅನ್ಕೊಂಡಿದ್ದೀನಿ. ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಾನು ಎಜುಕೇಷನ್ ಮಾಡಬೇಕಾದ್ರೆ ಸ್ಟ್ರೆಸ್ ಔಟ್ ಆಗುತ್ತೆ, ಹಾಗೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಬೋದು ಅಂದ್ಕೊಂಡು ನಾನು ರೆಗ್ಯುಲರಾಗಿ ಜಿಮ್ಗೆ ಹೋಗ್ತಿದ್ದೆ, ಹಾಗೆ ಡಯಟ್ ಕೂಡ ಮೇಂಟೈನ್ ಮಾಡ್ತಿದ್ದೆ. ಬಟ್ ನನಗೆ ರಿಸಲ್ಟ್ ಸಿಗೋದು ತುಂಬ ಲೇಟ್ ಆಯಿತು. ಯಾಕೆ ಮುಂದೆ ಹೇಳ್ತೀನಿ ಬನ್ನಿ. ಆ ಜರ್ನಿ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ಇವತ್ತು ಜಿಮ್ ಹೋಗೋಕ್ಕೆ ರೆಡಿ ಆಗೋಣವಾ. ಇದು ಮಾಯಶ್ಚರೈಸರ್ ನಿವಿಯಾ ಬ್ರ್ಯಾಂಡ್ದು. ಇದು ವಿಂಟರ್ ಸೀಸನ್ ಅಲ್ಲಿ ಮಾತ್ರ ಯೂಸ್ ಮಾಡೋಂಥದ್ದು. ನಾನು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಬರೀ ಮಾಯಶ್ಚರೈಸರ್ನ ಮಾತ್ರ ನನ್ನ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತೀನಿ. ರೀಸನ್ ಏನಂದ್ರೆ ಸ್ವೆಟ್ಗೆ ರ್ಯಾಷಸ್ ಹಾಗೆ ಪಿಂಪಲ್ಸ್ ಆಗಬಾರ್ದು ಅಂತ. ಈ ಮಾಯಶ್ಚರೈಸರ್ನ ಅಪ್ಲೈ ಮಾಡಿದ್ಮೇಲೆ ನನ್ನ ಸ್ಕಿನ್ ಎಷ್ಟು ಗ್ಲೋ ಹಾಗೆ ರೇಡಿಯಂಟ್ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು. ಇದೊಂದು ಬೆಸ್ಟ್ ಕ್ರೀಮ್ ವಿಂಟರ್ಗೆ. ನಾನು ಹೇರ್ ಸ್ಟೈಲ್ನ ಯಾವಾಗಲೂ ಹೈ ಪೋನಿಟೇಲ್ ಹಾಕ್ತೀನಿ, ಯಾಕಂದ್ರೆ ವರ್ಕೌಟ್ ಮಾಡ್ಬೇಕಾದ್ರೆ ಕಂಫರ್ಟಬಲ್ ಆಗಿರುತ್ತೆ ಅಂತ. ಸರಿ ಬನ್ನಿ ಮಾತಾಡ್ಕೊಂಡು ಹಾಗೆ ಜಿಮ್ ಹತ್ರ ಹೋಗೋಣ. ನಾನು ಜಿಮ್ ಹೋಗೋಕ್ಕಿಂತ ಮುಂಚೆ ಪ್ರೀ ಮೀಲ್ ಏನು ತಗೋತೀನಿ ಅಂತ ಆಮೇಲೆ ಹೇಳ್ತೀನಿ. ಇದು ನನ್ನ ಫೇವ್ರೆಟ್ ಮಿನಿ ಬ್ಯಾಗ್. ಇದರಲ್ಲಿ ನಾನು ಸ್ವೆಟ್ ಟವಲ್, ವಾಟರ್ ಬಾಟಲ್, ಹೆಡ್ಸೆಟ್ಸ್ ಹಾಗೆ ಫೋನ್ನ ಕ್ಯಾರಿ ಮಾಡ್ತೀನಿ. ನಾನು ಹೋಗೋ ಜಿಮ್ ಬಂದು ನಮ್ಮ ಮನೆಯಿಂದ 1 ಕಿಲೋಮೀಟರ್ ಒಳಗಿದೆ. ನಂಗೆ 7ರಿಂದ 10 ನಿಮಿಷ ಸಾಕು ಹೋಗೋಕ್ಕೆ. ಆಗಲೇ ನಾನು ಪ್ರೀ ಮೀಲ್ ಅಂತ ಹೇಳೋದ್ನಲ್ಲ, ಪ್ರೀ ಮೀಲ್ ಅನ್ನೋದು ಜಿಮ್ ಹೋಗೋಕ್ಕಿಂತ ಮುಂಚೆ ತುಂಬಾನೇ ಇಂಪಾರ್ಟೆಂಟ್. ನಾನು ಪ್ರೀ ಮೀಲ್ ಏನು ತಗೊತೀನಿ ಅಂದರೆ ಬಿಸಿನೀರಿಗೆ 1 ಪೀಸ್ ಲೆಮನ್ ಹಾಕಿ ಕುಡಿತೀನಿ. ಅದರಿಂದ ನನ್ನ ಬಾಡಿ ಹೈಡ್ರೇಟಿಂಗ್ ಆಗಿರುತ್ತೆ, ಹಾಗೆ ಫ್ಯಾಟ್ ಬರ್ನಿಂಗಿಗೆ ಯೂಸ್ ಆಗುತ್ತೆ ಅಂತ. ಅದ್ರ ಜೊತೆ ಬ್ರೌನ್ ಬ್ರೆಡ್ ಸ್ಲೈಸ್ಗೆ ಪೀನಟ್ ಬಟರ್ ಹಾಕಿ ತಿಂತೀನಿ. ಇಲ್ಲ ಅಂದರೆ ಆಲ್ಟರ್ನೇಟಿವ್ ಆಗಿ ಫ್ರೂಟ್ ಬೌಲ್ನ ತಿಂತೀನಿ. ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ವೆಯ್ಟ್ ಲಾಸ್ ಮೇಲೆ. ಸೊ ಡಯಟ್ ಮಾಡೋಣ, ಅತಿಯಾಗಿ ಫುಡ್ ತಿನ್ನೋದು ಬೇಡ ಅಂತ ಖಾಲಿ ಹೊಟ್ಟೆಲಿ ಹೋಗಿ ವರ್ಕೌಟ್ ಮಾಡೋರಿಗೆ ನೀವು ಎಕ್ಸ್ಪೆಕ್ಟ್ ಮಾಡೋಷ್ಟು ರಿಸಲ್ಟ್ಸ್ ನಿಮಗೆ ಸಿಕ್ಕಿರಲ್ಲ. ಬಟ್ ನಿಮಗೆ ಅನಿಸ್ತಾ ಇರುತ್ತೆ ನಾನು ವರ್ಕೌಟ್ನ ಕರೆಕ್ಟಾಗಿ ಮಾಡಿದ್ದೀನಿ, ನಾನು ಡಯಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನಿ, ಆದರೂ ನನಗೆ ಯಾಕೆ ರಿಸಲ್ಟ್ ಸಿಗ್ತಿಲ್ಲ ಅಂತ. ಇದೇ ಥರ ಮಿಸ್ಟೇಕ್ಸ್ ನಾನು ಕೂಡ ಮಾಡಿದ್ದೆ. ನಾನು ಖಾಲಿ ಹೊಟ್ಟೆಲಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅವತ್ತು ನನಗೆ ವರ್ಕೌಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಹಾಗೆ ಎನರ್ಜಿ ತುಂಬ ಲೋ ಅನ್ನಿಸ್ತಿತ್ತು. ಇದನ್ನು ಅಬ್ಸರ್ವ್ ಮಾಡಿದ್ದು ನಮ್ಮ ಟ್ರೈನಿ, ಮೇಡಮ್ ಇವತ್ತು ಪ್ರೀ ಮೀಲ್ಸ್ ಏನು ತಿಂದ್ರಿ ಅಂತ ಕೇಳಿದ್ರು. ನಾನೇನು ತಿಂದೇ ಇರೋ ಕಾರಣ ಸರ್ ನನಗೆ ಕ್ರೇವಿಂಗ್ಸ್ ಕಡಿಮೆ ಆಗಿದೆ, ಸೊ ನಾನೇನು ತಿಂದಿಲ್ಲ ಅಂತ ಡೈರೆಕ್ಟಾಗಿ ಹೇಳಿದೆ. ಅವತ್ತು ನಮ್ಮ ಟ್ರೈನರ್ ಏನು ಹೇಳಿದ್ರು ಅಂದರೆ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗಬೇಕು, ಫಿಟ್ನೆಸ್ ಮೇಂಟೈನ್ ಮಾಡಬೇಕಂದ್ರೆ ಫಸ್ಟು ಫುಡ್ನ ಮತ್ತು ವರ್ಕೌಟ್ನ ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಮೇಂಟೈನ್ ಮಾಡಿ ಅಂತ ಹೇಳಿದ್ರು. ನಾನು 6 to 7 ಮಂತ್ಸಿಂದ ಕಾರ್ಡಿಯೋ ಮಾಡ್ತಿದ್ರು ನನ್ನ ಕೈಲಿ 1 kg ಲಾಸ್ ಮಾಡೋಕ್ಕಾಗಿರಲಿಲ್ಲ. ಯಾವಾಗ ನಾನು ಡಯಟ್ ಹಾಗೆ ಎಕ್ಸಸೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಟೆಕ್ನಿಕ್ಸ್ ಯೂಸ್ ಮಾಡಿದೆ, ಆಲ್ಮೋಸ್ಟ್ 3 ಮಂತ್ಸಲ್ಲೇ 1 kg ಲಾಸ್ ಆಯಿತು. ಇದೇ ಥರ ಮಿಸ್ಟೇಕ್ನ ನಾನು ವರ್ಕೌಟ್ಸಲ್ಲಿ ಕೂಡ ಮಾಡ್ತಿದ್ದೆ. ನನಗೆ ಹೇಳ್ಕೊಡ್ತಿರೋ ವರ್ಕೌಟ್ಸ್ಗಳನ್ನ ನಾನು ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗೆ ಮಾಡ್ತಿದ್ದೆ, ಹಾಗೆ ಹೆವಿಯಾಗೆ ಮಾಡ್ತಿದ್ದೆ. ಹೆವಿ ವೆಯ್ಟ್ಸ್ ಕೂಡ ಲಿಫ್ಟ್ ಮಾಡ್ತಿದ್ದೆ. ಬಟ್ ಸ್ಟಿಲ್ ನನಗೆ ನಾನು ಅಂದ್ಕೊಂಡಷ್ಟು ರಿಸಲ್ಟ್ ಸಿಗಲಿಲ್ಲ. ನಾನು ಇದನ್ನು ನಮ್ಮ ಟ್ರೈನರ್ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಅಂದರೆ ಎಲ್ಲ ಎಕ್ಸಸೈಸ್ಗೂ ಅದಾದಂಥ ಟೆಕ್ನಿಕ್ಸ್ಗಳಿರುತ್ತೆ. ನೀವು ಯಾವ ಎಕ್ಸಸೈಸ್ನ ಮಾಡ್ತಿದ್ದೀರೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ಕೌಟ್ ಮಾಡಿದ್ರೆ ನಿಮಗೆ ಬೇಕಾಗಿರೋಂಥ ರಿಸಲ್ಟ್ಸು ನಿಮಗೆ ಸಿಗುತ್ತೆ ಅಂತ ಹೇಳಿದ್ರು. ನಾವು ಹೆವಿ ವೆಯ್ಟ್ಸ್ ಹೊಡೆದ್ರೆ ಅಥವಾ ಹೆವಿ ಕೌಂಟ್ಸ್ ಹೊಡೆದ್ರೆ ನಮ್ಗೆ ಯಾವುದೇ ಥರ ರಿಸಲ್ಟ್ ಸಿಗಲ್ಲ. ಇದೇ ಥರ ಮಿಸ್ಟೇಕ್ಸ್ನ ನಾನು ಕೂಡ ಮಾಡಿದ್ದೆ. ಸೊ ಈ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ. ನಾನು ಮಾಡ್ತಿದ್ದಂಥ ಮಿಸ್ಟೇಕ್ನ ಕರೆಕ್ಟ್ ಮಾಡಿಕೊಂಡು ಕಾನ್ಸಂಟ್ರೇಟ್ ಮಾಡಿ ಟೆಕ್ನಿಕ್ಸ್ನ ಕಲ್ತಿದ್ದಕ್ಕೆ ನಾನೊಂದು ಬೆಟರ್ ರಿಸಲ್ಟ್ಸ್ನ ನೋಡೋ ಹಾಗಾಯಿತು. ನಾನು ನನ್ನ ಜರ್ನಿನ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಎವ್ರಿ ಡೇ ಒಂದು ಲೆಸನ್ ಆಗಿತ್ತು. ಫಿಟ್ನೆಸ್ಗೋಸ್ಕರ ಸ್ಟಾರ್ಟ್ ಮಾಡಿದ ಜರ್ನಿ ಅಲ್ಲ ಇದು. ಜಸ್ಟ್ ವೆಯ್ಟ್ ರಿಡ್ಯೂಸ್ ಮಾಡಬೇಕು, ಸ್ಟ್ರೆಸ್ ರಿಲೀಫ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದ ಜರ್ನಿ ಇದು. ಡಯಟ್ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕ್ರೇವಿಂಗ್ಸ್ ಕಂಟ್ರೋಲ್ ಅಂತೂ ಹೆವಿ ಕಷ್ಟ ಆಗ್ತಾ ಇತ್ತು ನನಗೆ. ನಾನು ಸ್ವೀಟ್ನ ಹೆವಿ ಇಷ್ಟಪಡಲ್ಲ, ಸೊ ಸ್ವೀಟ್ ಕಟ್ ಆಫ್ ಮಾಡೋಕ್ಕೆ ನನಗೇನು ಪ್ರಾಬ್ಲಮೇ ಅನಿಸ್ಲಿಲ್ಲ. ಆದರೆ ನಂಗೆ ಐಸ್ ಕ್ರೀಮ್ ಅಂದರೆ ಸಖತ್ ಇಷ್ಟ. ವೀಕ್ಲಿ 2 ಆದರೂ ತಿಂತಿದ್ದೆ. ಈ ಡಯಟ್ ಶುರು ಮಾಡಿದ್ಮೇಲೆ ಮಂತ್ಲಿ 1 ಬಂದೆ. ಈ ಫಿಟ್ನೆಸ್ ಜರ್ನಿಯಲ್ಲಿ ಐಸ್ ಕ್ರೀಮ್ ಕಟ್ ಆಯ್ತಲ್ಲ ಅನ್ನೋ ಒಂದೇ ಒಂದು ಬೇಜಾರಿದೆ ನನಗೆ. ಪ್ರತಿದಿನ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಿದ್ದೀನಿ. ನನಗೆ ಬರ್ತಾ ಬರ್ತಾ ಅದು ಅಡಿಕ್ಷನ್ ಆಗೋಯ್ತು. ಜಿಮ್ಗೆ ಹೋಗೋ ಟೈಮ್ ಬಂದರೆ ಆಟೋಮೆಟಿಕಲಿ ಬ್ರೈನ್ ಹೇಳ್ತಿತ್ತು, ಬಾ ಟೈಮ್ ಆಯಿತು ಜಿಮ್ಗೆ ಹೋಗೋಣ ಅಂತ. ಇವಾಗಿನ ಜನ್ರೇಷನ್ ಅವರು ಯೋಚನೆ ಮಾಡೋದು ಎಜುಕೇಷನ್, ಜಾಬ್, ಕೆರಿಯರ್ ಅಂತ. ಇದು ಎಲ್ಲದರಲ್ಲೂ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗೋದು ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿದ್ದಾಗ. ಸೊ ಫಸ್ಟು ನಾವು ಫಿಟ್ನೆಸ್ ಮೇಲೆ ವರ್ಕ್ ಮಾಡೋಣ. ನಾವು ಫಿಟ್ನೆಸ್ನ ಮೇಂಟೈನ್ ಮಾಡೋಕ್ಕೆ ಜಿಮ್ಗೆ ಹೋಗ್ಬೇಕಂತ ಏನಿಲ್ಲ, ಮನೇಲಿ ಕೂಡ ವರ್ಕೌಟ್ಗಳನ್ನ ಮಾಡ್ಬೋದು. ಈ ಜಿಮ್ ಬಂದು ಮಾರ್ನಿಂಗ್ 5 AM ಇಂದ ಈವ್ನಿಂಗ್ 10 PM ವರೆಗೂ ತೆಗ್ದಿರುತ್ತೆ. ಇಲ್ಲಿನ ಜಿಮ್ ಎಕ್ವಿಪ್ಮೆಂಟ್ಸ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಿರ್ತಾರೆ. ಸೊ ಹೈಲಿ ಮೇಂಟೈನ್ಡ್ ಅಂತ ಹೇಳ್ಬೋದು. ಇಲ್ಲಿನ ಟ್ರೈನರ್ಸ್ ಯಾವುದೇ ವರ್ಕೌಟ್ಗಳನ್ನ ಹೇಳ್ಕೊಡೋಕ್ಕಿಂತ ಮುಂಚೆ ಅದ್ರ ಬೆನಿಫಿಟ್ಸ್ ಏನು, ಹೇಗೆ ಮಾಡೋದು ಅನ್ನೋದನ್ನ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ನಾನು ಯಾವ ಥರ ಮಿಸ್ಟೇಕ್ಸ್ ಮಾಡಿದೆ, ಅದನ್ನ ಹೇಗೆ ಕರೆಕ್ಟ್ ಮಾಡಿಕೊಂಡೆ, ಅದರಿಂದ ನನ್ನ ಜರ್ನಿ ಎಷ್ಟು ಈಸಿ ಆಯಿತು ಅಂತ ನಿಮಗೆಲ್ಲ ಹೇಳಿದ್ದೀನಿ. ಈ ಕಂಟೆಂಟ್ ನಿಮಗೆ ಬೆನಿಫಿಟ್ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಬಾಯ್.